ಮಕ್ಕೊಂಡಿದ್ದವನಿಗೆ ಎಬಿಸಿ ಓಡ್ ಅಂತಂದ್ರೆ ಹೆಂಗಿರ್ತೈತಿ ಬರ್ರಿ. ಎದ್ದಾಳೆ ಎದ್ದಾಳೆ ಒಲ್ಲೆ ಓಡ್ತಿಲ್ ತಮ್ಮ. ಒಲ್ಲೆ ಆಗಲ್ಲ ನಂಗೆ. ಓಡ್ತಿಲ್ ಹೇಳ. ಯಾವಲೇವ ಬೆಳಗ್ಗೆ ಆಗಂಗಿಲ್ಲ ಹೋಗ್ಲೆ. ಆಗಂಗಿಲ್ಲ ಆಗಂಗಿಲ್ಲ ಹೋಗ್ಲೆ ಹೋಗು. ಆಗಂಗಿಲ್ಲದಿಲ್ಲ. ಹಂಗ ಸೇಮ್ ನಿನ್ ಗಾಡಿನೂ ನೀವು ರಾತ್ರಿಯಿಂದ ಗಾಡಿ ಇಟ್ಟಲ್ಲ ಗಾಡಿ ಇಂಜನ್ ಕುಳ್ಳೋನಾಗಿರ್ತೈತಿ. ಸಡನ್ಲಿ ಎದ್ದು ಸ್ಟಾರ್ಟ್ ಮಾಡಿ ಎಕ್ಸಲರೇಟ್ ಮಾಡಿದ್ರಿ ಅಂದ್ರೆ ಗಾಡಿ ಇಂಜನ್ ಒಳಗೆ ವೇರ್ ಆಗಿ ಹಳ್ಳ ಹಿಡಿತಾವ. ನಿಮ್ ಗಾಡಿ ಇಂಜನ್ ಹೆಂಗ್ ವಾರ್ಮ್ ಅಪ್ ಮಾಡೋದಂತ ಹೇಳ್ತೀನಿ ಅಂತ ಕರೆಕ್ಟಾಗಿ ಕೇಳ್ರಿ, ಫಾಲೋ ಮಾಡ್ರಿ, ನಿಮ್ ದೋಸ್ತರಿಗೆ ಶೇರ್ ಮಾಡ್ರಿ. ಕೋಲ್ಡ್ ಸೀಸನ್ದಾಗ ಇಂಜನ್ ಆಯಿಲ್ ಥಿಕ್ ಆಕೈತಿ. ಸೊ ನೀವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಟೈಮ್ ಬೇಕಾಕೈತಿ ಇಂಜನ್ ಆಯಿಲ್ ಕಂಪ್ಲೀಟ್ಲಿ ಸರ್ಕ್ಯುಲೇಟ್ ಆಗಕ್ಕೆ. ನಿಮ್ ಗಾಡಿ ಸೆನ್ಸರ್ಸ್ ಮತ್ತೆ ಎಲ್ಲಾನು ಲುಬ್ರಿಕೆಂಟ್ಸ್ ನಿಮ್ ಗಾಡಿ ಇಂಜನ್ 80 to 100 ಡಿಗ್ರೀಸ್ ಬಿಸಿ ಆದ್ಮ್ಯಾಗ ಪ್ರಾಪರ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ಅದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ನಿಮ್ದು ಮಾಡರ್ನ್ ಕಾರ್ಸ್ ಇತ್ತಂದ್ರೆ 30 to 60 seconds ಐಡಲ್ದಾಗ ಇಡ್ರಿ. ಅವಾಗ ಇಂಜನ್ ಕಂಪ್ಲೀಟ್ಲಿ ವಾರ್ಮ್ ಅಪ್ ಆಕೈತಿ. ಆಮೇಲೆ ನೀವು ಜೆಂಟಲಿ ಡ್ರೈವ್ ಮಾಡ್ರಿ. ಹಳೇದು ಕಾರ್ಬೊರೇಟೆಡ್ ಕಾರ್ಸ್ ಇದ್ವು ಅಂದ್ರೆ 2 to 3 ನಿಮಿಷ ಐಡಲ್ದಾಗ ಇಡಬೇಕು. ಅವಾಗ ನಿಮ್ ಇಂಜನ್ ಪ್ರಾಪರ್ಲಿ ವಾರ್ಮ್ ಅಪ್ ಆಕೈತಿ. ಇಂಜನ್ ಕೋಲ್ಡ್ ಇದ್ದಾಗ ಒಟ್ಟು ರೇವ್ ಮಾಡಕ್ ಹೋಗ್ಬೇಡ್ರಿ. ಅದೇ ಕುಂಡೆ ನಂಗಡೆ ಕಾರ ಇಲ್ಲಿ ಅಲ್ಲೇ ಕಾರ್ ಇದ್ದವ್ರಿಗೆ ಅಷ್ಟ ಅಲ್ಲ, ಬೈಕ್ ಇದ್ದವ್ರಿಗೂ ಸೇಮ್ ಮಾಡ್ಬೇಕು. ಪಟ್ನ ಫಾಲೋ ಹತ್ರಿ ಇವ ಹಿಂಗ ತ್ರಾಸ್ ಕೊಡ್ತಿರ್ತಾನೆ.